ಪ್ರಾಮಾಣಿಕ ಆಗಬೇಕು ಅನ್ನೋದು ಹೋರಾಟಗಾರರ ನಿರಂತರ ಬೇಡಿಕೆ ಆಗಿದೆ. ಅದಕ್ಕೆ ಸ್ಪಂದನೆ ಸಹಿತ ಸಾಕಷ್ಟು ಸಿಗ್ತಾ ಇದೆ. ಅನೇಕ ಹೆಣ್ಣುಮಕ್ಕಳು ಈ ರಾಜ್ಯದ ಮಹಿಳಾ ನಾಯಕರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇವರೆಲ್ಲರೂ ಇವತ್ತು ನಾಗೇಶ್ವರಿ ನಮ್ಮ ಚೌಧರಿ ಅವರು ವಿಶೇಷವಾಗಿ ಕಾಳಜಿ ವಹಿಸಿ ಈ ಒಂದು ಹೋರಾಟವನ್ನು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ ಇವತ್ತು. ಆದರೆ ಯಾಕೋ ಇವರು ಕಳೆದ 2-3 ತಿಂಗಳಿಂದ 3-4 ತಿಂಗಳಿಂದ ಇದ್ರ ಸದ್ದು ಆಗ್ತಾ ಇಲ್ಲ. ಯಾಕಂದರೆ ಕೋರ್ಟ್ನಲ್ಲಿ ಮ್ಯಾಟರ್ ಇರೋದ್ರಿಂದಾಗೆ ಅದರ ಬಗ್ಗೆ ಮಾತಾಡೋಕ್ಕಿಂತಲೂ ಅದನ್ನು ಬಿಟ್ಟು ಸತ್ಯ ಹೊರಗೆ ಬರಲಿ ಅನ್ನೋಂಥ ಕಾರಣಕ್ಕೋ ಮತ್ತಾವುದೋ ಕಾರಣಕ್ಕೋ ಈ ಎಲ್ಲ ಚರ್ಚೆಗಳು ನಡೀತಾ ಇಲ್ಲ. ಮತ್ತು ಸೌಜನ್ಯ ಇನ್ನೊಂದು ಇತ್ತೀಚೆಗೆ ಆದಂಥ ಡೆವಲಪ್ಮೆಂಟ್ ಏನಪ್ಪ ಅಂದ್ರೆ, ಸೌಜನ್ಯಾಳ ಹತ್ಯೆಯ ಕುರಿತು ಮರು ತನಿಖೆಗೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೊಟ್ಟಿದ್ದು ಸಹಿತ ಒಳ್ಳೆಯ ಡೆವಲಪ್ಮೆಂಟ್ ಆಗಿದೆ. ಹೀಗಾಗಿ ಇವೆಲ್ಲನೂ ನೋಡಿದಾಗ ಧರ್ಮಸ್ಥಳದ ಇಲ್ಲೆಲ್ಲ ದುರಂತಗಳಿಗೆ, ಇಲ್ಲೆಲ್ಲ ಆದ ಆಘಾತಗಳಿಗೆ, ಅತ್ಯಾಚಾರಗಳಿಗೆ, ಹತ್ಯೆಗಳಿಗೆ ಉತ್ತರ ಸಿಗ್ತದನ ಯಾರು ಮಾಡಿದರು ಅನ್ನುವಂಥದ್ದು ಅಂತ ನಾವು ಪ್ರಶ್ನೆ ಮಾಡ್ತಾನೆ ಇದ್ದೀವಿ. ಆದರೆ ಅದು ಇನ್ನೂ ಈಡೇರ್ತಾ ಇಲ್ಲ ಅನ್ನೋದು ಅಷ್ಟೇ ಒಂದು ಸಂಕಟ ಆದರೂ ಸಹಿತ ಅಟ್ಲೀಸ್ಟ್ ಇನ್ನೂ ಜೀವಂತದಲ್ಲಪ್ಪ, ಇದು ನಡೀತಾ ಇದೆ, ತನಿಖೆ ನಡೀತಾ ಇದೆ, ಸತ್ಯ ಬರ್ತದೆ ಹೊರಗೆ, ತಪ್ಪಿತಸ್ಥರ ಶಿಕ್ಷೆ ಆಗ್ತದೆ, ಮಂಜುನಾಥ ಸ್ವಾಮಿ ತಪ್ಪಿತಸ್ಥರ ಶಿಕ್ಷೆ ಕೊಡಿಸ್ತಾರ ಅನ್ನೋಂಥ ಭರವಸೆಯಿಂದ ಭಾಳಷ್ಟು ಜನ ಅದ್ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಆದರೆ ಇವತ್ತು ನಾವು ಡಿ.ಕೆ. ಶಿವಕುಮಾರ್ ಅವ್ರ ಸರ್ಕಾರ ಬರೋದು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಬೋದು ಇಷ್ಟ ಈ ಸಂದರ್ಭದಲ್ಲಿ, ನೀವಾದರೂ ಸತ್ಯ ಹೊರಗೆ ತೊಗೊಂಡು ಬನ್ನಿರಿ, ಯಾರಿದ್ದಾರೆ ಇದರಿಂದ ಅನ್ನೋದನ್ನು ಜಗತ್ತಿಗೆ ತಿಳಿಸ್ರಿ. ಜಗತ್ತು ಇವತ್ತು ಕಾತುರದಿಂದ ನೋಡ್ತಾ ಇದ್ದಾರೆ, ಹೋರಾಟಗಾರರು ಕಾತುರದಿಂದ ನೋಡ್ತಾ ಇದ್ದಾರೆ, ಅನೇಕ ಸ್ತ್ರೀ ಸಂಘಟನೆಗಳು ಸಹಿತ ಈ ದಿಶೆಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಒಂದು ಏನಪ್ಪ ಅಂತಂದ್ರೆ ಖಚಿತ ಸುದ್ದಿಯನ್ನು ನೀಡುವಂತಾಗಲಿ ಅಂತ ಹೇಳ್ತಾ, ಈ ಧರ್ಮಸ್ಥಳದ ಬಂಗ್ಲೆಗುಡ್ಡೆಯ ತನಿಖೆ ಪ್ರಾಮಾಣಿಕವಾಗಿ ನಡೆದ ಸತ್ಯ ಹೊರಗೆ ಬರಲಿ ಅಂತ ಹೇಳ್ತಾ, ಇದ್ರ ಮೇಲೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. H16 ನ್ಯೂಸ್ ಅಂತ ತಿಳಿಸಿದ್ದಾರೆ. ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.